ಆಲ್ಮೋಸ್ಟ್ ಈ ತರ ಆಗಿದೆ. ಇನ್ನು ಅರ್ಧ ಗಂಟೆಯಲ್ಲಿ ನಮ್ಮ ಪುಟ್ಟ ಈ ಕಿಚನ್ ನ ಕ್ಲೀನ್ ಮಾಡುತ್ತಾನೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಯಾನಿಕ್ ಬಿಲ್ಡಪ್ ಬರ್ನು ಪುಟ್ಟ ಪುಟ್ಟ ಕ್ಲೀನ್ ಮಾಡಿ ಕೊಡ್ತಾರೆ ಮೊನ್ನ. ಹಾ ಬರಡಿ ಇದಕ್ಕೆ ಓಕೆ. ಇವತ್ತು ನಾನು ಕ್ಲೀನ್ ಮಾಡ್ತೀನಿ ಆಯ್ತಾ. ಎಲ್ಲ ಕಿಚನ್ ಎಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ತೀನಿ. ಅವನೇನ್ ಮಾಡಲ್ಲ, ನಾನು ಮಾಡ್ತೀನಿ. ನಮಸ್ಕಾರ ಡಾರ್ಲಿಂಗ್ಸ್. ಇವತ್ತು ಸೋಮವಾರ. ಇವತ್ತು ನಾವು ನಮ್ಮ ರೂಮಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಂಗೆ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೇವೆ. ಹಾಗೆ ಇವತ್ತೊಂದು ಹೊಸ ಡಿಶ್ ಮಾಡೋಣ ಅಂತ ಇದ್ದೀನಿ. ಏನೋ ಒಂದು ಫಿಶ್ ಅಲ್ಲಿ. ಆಲ್ರೆಡಿ ನಂಗೆ ಗೊತ್ತಿರೋದೆ, ನಿಮ್ಗೆಲ್ಲ ಗೊತ್ತಿರೋದೆ ಯಾವ ಡಿಶ್ ಅಂತ. ಯಾಕಂದ್ರೆ ಅದು ಆಲ್ರೆಡಿ ಎಲ್ಲರೂ ಮಾಡ್ತಾರೆ. ನನ್ನೊಂದು ಫಸ್ಟ್ ಸ್ಟಾರ್ಟ್ಅಪ್ ತರನೇ ಒಂದು ಡಿಶ್ ಮಾಡ್ತೀನಿ ಆಯ್ತಾ. ಅದನ್ನ ನೋಡಿ ಈ ವಿಡಿಯೋ ಕೊಡೋದಿಲ್ಲಿ ಬನ್ನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಲೋ, ಇನಿ ಬನಶಂಕರಿ ಇರ್ಬೋದು. ಐವತ್ತ ಓಪನ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಓಕೆ, ಬಟ್ಲೆ ಎಂಕಲ್ ಒಂಜಿ ಹೊಸ ಬಿಸ್ನೆಸ್ ಶುರು ಮಾಡಿದೊಂದಲ್ಲ, ಬಾಟ್ಲಿ ಮಾರುಡು. ನಡುವಕ್ಕ ಯಾನ್ಲ ಪುಟ್ಟಲ ಸೇರ್ದು ಬಾಟ್ಲಿ ಮಾರ್ದು ಕಾಸು ಮಲ್ಪ ಬಿಸ್ನೆಸ್ ಈಗ ಆಗಿದೆ. ಈಗ ನಾವು ಇದನ್ನು ಫುಲ್ ಎಣ್ಣೆ ಗಲೀಜಾಗ್ತದೆ. ಇದನ್ನು ಪೂರ ಜಿಡ್ಡನ್ನು ತೆತ್ತಿದ್ದು ಕ್ಲೀನ್ ಮಾಡ್ಕೊಡೋದಿಲ್ಲ. ತೂಕ ಹೆಚ್ಚಾಪುಣಂದು ವಿಡಿಯೋ ತೋರಿಸ್ತವೆ. ತೊಳಿಯಿರಿ, ತಿಕ್ಕಿ ತಿಕ್ಕಿ ತೊಳಿಯಿರಿ, ತಿಕ್ಕಿ 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 ತೊಳಿಯಿರಿ. ಅಷ್ಟೊಂದು ದೇವರಾಜ ಅನ್ಬ ಈತ್ಲ ಬೇಲೆ ಅನ್ನೊಂದು ಗಿನಿಯಾಗಿ ಗೊತ್ತಾಗಿ ಎಷ್ಟೊಂದು ಕೆಲಸ ಉಂಟು ಮಾರೆ. ತಿಕ್ಕಿ ತಿಕ್ಕಿ ತೊಳಿಬೇಕು, ತಿಕ್ಕಿ ತಿಕ್ಕಿ. ಅದಕ್ಕೆ ಹೇಳುದು ಡೈಲಿ ಮನೆಯನ್ನ ಕ್ಲೀನ್ ಮಾಡಬೇಕಂತ. ಅಮಾಸೆ ಹುಣ್ಣಿಮೆ ಕ್ಲೀನ್ ಮಾಡಿದ್ರೆ ಇದೇ ಆಗೋದು. ಹೇಗಿದೆ, ತಿಕ್ತಾ ಇದ್ದೀರಾ? ತಿಕ್ಕಿ ತಿಕ್ಕಿ ನೀಟಾಗಿ ಹೋಗ್ಬೇಕಲ್ಲ. ಇದು ಮಾತ್ರ ಹೋಗ್ತಾ ಇಲ್ಲ ಮರ. ಇವತ್ತಿನ ಇದು ತೆಗೆದು ಜಿಡ್ಡು ನೋಡಿ ಇಷ್ಟೊಂದು ಗಲೀಜಿತ್ತಂದ್ರೆ. ಈಗ ಇನ್ನು ಫೈನಲ್ ಹಂತಕ್ಕೆ ಬಂದಿದ್ದೇವೆ. ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ರೂಮ್ ತಲ 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 ಅಂತ ನಡೆಯುತ್ತೆ. ತಲ ತಲ ಅಂತ ಪಳಪಳ ಅಂತ ಕಾಡುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತಿಕ್ಕಿ ತೊಳೆದಿದ್ದಾನೆ, ತಿಕ್ಕಿ ತಿಕ್ಕಿ. ನಾನು ತೊಳೆದಿದ್ದೀನಿ. ಓಕೆ, ಅವನೊಬ್ಬನಿಗೆ ತೋರಿಸಿಲ್ಲ. ಇನ್ನು ಕೊನೆ ಹಂತದ ಕ್ಲೀನಿಂಗಿಗೆ ಬಂದಿದ್ದೇವೆ ನಾವು. ಇನ್ನು ಕೆಳಗೆಲ್ಲ ಕ್ಲೀನ್ ಮಾಡಾಕಿದೆ, ವಾಪಸ್ ನೀರಲ್ಲಿ ಎಳೆದು ಅರ್ಧ ಹೋಯ್ತು ಮಾತ್ರ ಇವತ್ತು ಕ್ಲೀನಿಂಗ್ ಮಾಡಿ. ಇನ್ನು ಕ್ಲೀನಿಂಗ್ ಆದ ಮೇಲೆ ಇನ್ನೊಂದು ಕೆಲಸ ಇದೆ, ಬಂಗಡ ತವಾ ಫ್ರೈ. ಅದು ಮಾಡ್ತೇವೆ ಇವತ್ತು. ವೇಟ್ ಆ್ಯಂಡ್ ವಾಚ್. ಫೈನಲಿ ನಿಮ್ಮೆಲ್ಲ ತಿಕ್ಕಿ 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 ಕ್ಲೀನ್ ಮಾಡಿದ್ದೇವೆ. ಎಲ್ಲ ಆಯ್ತು. ಇನ್ನು ತವಾ ಫ್ರೈ ಮಾಡೋದು ಅಷ್ಟೇ ಬಾಕಿ ಇದೆ. ನಿಮಗೆ ತವಾ ಫ್ರೈ ನೋಡ್ಬೇಕಂತಿದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಹೇಗೆಲ್ಲ ತವಾ ಫ್ರೈ ಮಾಡ್ತೇವೆ. ಓ, ಇದು ಬಂಗಡ ಅಂದ್ರೆ ನೋಡಿ. ನೋಡಿ ಬಂಗಡದಲ್ಲಿ ಬೆಡ್ ನೋಡ್ರಿ, ಇಷ್ಟು ಫ್ರೆಶ್ ಇದೆ ನೋಡಿ. ನಮ್ಮ ಕೆನರಾ ಫಿಶ್ ಮಾರ್ಟಲ್ಲಿ ಇವತ್ತು ಬಂಗಡ ಹಬ್ಬ. ಇವತ್ತು 3 ಬಂಗಡ ನೀಟಾಗಿ
ಸ್ಟಾರ್ಟ್. ಇವತ್ತು ಫ್ರೈ ಮಾಡಲಿಕ್ಕೆ 3 ಬಾಂಗಡ ತೊಗೊಂಡಿದ್ದೀನಿ ನೋಡಿ. ತುಂಬ ನೋಡಿದ್ರ ಬ್ಲಡ್ ಹೆಂಗೆ ಬರ್ತಾ ಇದೆ ಅಂತ. ಬಾಂಗಡದಲ್ಲಿ ಫಸ್ಟಿಗೆ ನಾವು ರೆಕ್ಕೆಗಳು ತೆಗಿಬೇಕು. 1 2 ರೆಕ್ಕೆ ಆಯಿತು. ಆಮೇಲೆ ಇಲ್ಲೊಂದು ಬೋನ್ ಬರುತ್ತೆ, ಬೆನ್ ಬೋನು ನೋಡಿ. ಈ ಬೋನ್ನು ತೆಗಿಬೇಕು. ಆಮೇಲೆ ಬಾಲ ಕಟ್ಟು ನಮಗೆ ತಲೆ ಬೇಕಾಗುತ್ತೆ ಫ್ರೈಗೆ. ಇವತ್ತು ಇದನ್ನು ಹೊಟ್ಟೆನ ಹೀಗೆ ಆಪರೇಷನ್ ಮಾಡಿ ಬಂಗಡಿ ತವಾ ಫ್ರೈ ಬಲೆ ದೆಕ್ಕಗ ಬಂಗಡದ ಬೆರಿ ಪೂರ ದೆಕ್ಕೊಂಡು ಅಣ್ಣ ಅಂಚನೆ ಬಂಗಡಿ ಹಾಗೆ ಹೇಳ್ತಿದ್ದು ತೊಲೆ ಬಂಗಡದ ಕೆತ್ತಿ ತೊಲೆ ಒಂದು ಭಯಂಕರ ಟೇಸ್ಟ್ ಬಾರೆ ಪೈಕ್ ಬಂಗಡದ ಕೆತ್ತಿ. ಇದನ್ನು ಫಸ್ಟ್ ಇಂತ ವಾಶ್ ಮಾಡ್ಕೊಡು. ನಮ್ಮನೆ ಹೆಬ್ಬೆರಡು ಮತ್ತೊಂದು ಇಂತ ವಾಶ್ ಮಾಡ್ಕೊಡು ಮಗನೇ. ಅದೇ ಇಂತ ಮಾಡ್ತದೆ ಈಗ ನಾವು ಮೊದಲು ಬಂಗಡೆಗೆ ಸಾಲ್ಟ್ ಅಲ್ಲ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಅರಿಶಿನ ಪೌಡರ್ ಗಸ 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 ಅರಿಶಿನ ಪೌಡರ್ ಅನ್ನ ಮಿಕ್ಸ್ ಮಾಡ್ಬೇಕು. ಆಯ್ತಾ, ಬನ್ನಿ ನೋಡಿ ನೀಟಾಗಿ ಅರಿಶಿನಿಂದ ಮೆತ್ತಬೇಕು ಹೀಗೆ. ಆಯ್ತಾ, ಹಾಗೆ 3 ಬಂಗಡಾಗಿ ಅರಿಶಿನ ಹಾಕಿ ಆಗಿದೆ. ನಮ್ಮ ಬಂಗಡೆಗೆ ಮೆಹಂದಿ ಶಾಸ್ತ್ರ ಆಯ್ತು. ಇನ್ನು ತವಾ ಫ್ರೈಗೆ ಮಸಾಲೆ ಹಾಕುವುದು ನೋಡಿ. ನಾವು ಯಾವ ಯಾವ ಮಸಾಲೆ ಹಾಕ್ತೇವೆ ಅಂತ ನೀಟಾಗಿ ವಿಡಿಯೋದಲ್ಲಿ ತೋರಿಸ್ತೇವೆ. ಎಲ್ಲೆಲ್ಲೆಲ್ಲು ಹಬ್ಬ ಈಗ ಆಯ್ತು. ಇನ್ನು ನಮ್ಗೆ ಮಸಾಲೆ ಹಾಕ್ಬೇಕು. ನಾವ್ ಏನೇನ್ ಮಸಾಲೆ ಹಾಕ್ತೇವೆ, ಬ್ಯಾಚುಲರ್ಸ್ ಆಗಿ ನಾವು ತುಂಬಾ ಮಸಾಲೆಗಳು ಹಾಕ್ತೇವೆ. ಆ ಮಸಾಲೆಗಳು ಯಾವ್ದು ಅಂತ ಹೇಳಿದ್ರೆ ಎಲ್ಲಾ ಮಸಾಲೆ ಒಂದ್ರಲ್ಲಿದೆ, ಅದೇ ನಮ್ಮ SRR ಪೌಡರ್ ಅಲ್ಲಿ ನಾವು ತವಾ ಫ್ರೈ ಮಾಡೋದು. ಏನ್ ಎಕ್ಸ್ಟ್ರಾ ಮಸಾಲ ಹಾಕಲ್ಲ, ಚೀಪ್ ಅಂಡ್ ಬೆಸ್ಟ್. ಪ್ಲೀಸ್ ಈ ವಿಡಿಯೋ ನಿಲ್ಸ್ಬೇಡಿ, ಕಂಟಿನ್ಯೂ ನೋಡ್ತಾ ಇರಿ ಹೆಂಗ್ ಮಾಡ್ತೇವೆ ಅಂತ. ಚೀಪ್ ಅಂಡ್ ಬೆಸ್ಟ್ ಹೇಗ್ ಮಾಡ್ತೇವೆ ಅಂತ ತೋರಿಸ್ತೇವೆ ಬನ್ನಿ. ಕೆಜಿಗೆ 1 ಪ್ಯಾಕೆಟ್ ಸಾಕಾಗುತ್ತೆ, ಆದ್ರೆ ನಮ್ಗೆ ದೊಡ್ಡ ದೊಡ್ಡ ಬಂಗಡ ಹಾಕಿದ ಕಾರಣ ನಮ್ಗೆ 1 ಪ್ಯಾಕೆಟ್ ಸಾಕಾಗಲ್ಲ. ನಾವು ಈಗ 2 ಪ್ಯಾಕೆಟ್ ಅನ್ನು ಹಾಕ್ತೇವೆ. ಇದನ್ನು ನೀಟಾಗಿ ಹಿಂಗೆ ಕಲಿಸ್ಬೇಕು ನೋಡಿ. ಇಲ್ಲಿಗೆ ಕಲಸಿ ಆಯ್ತು, ಮಸಾಲ ರೆಡಿ ಆಯ್ತು. ಏನಿಲ್ಲ ನೋಡಿ ಎಷ್ಟು ಸುಲಭವಾಗಿ. ಫಸ್ಟಿಗೆ ನಾನು ಏನ್ ಹಾಕಿದೆ, SRR ಫ್ರೈ ಮಸಾಲ, ಸ್ವಲ್ಪ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಪುಟ್ಟ ಉಪ್ಪನ್ನ ಸ್ವಲ್ಪ ಲೈಟ್ ಆಗಿ ಹಾಕ್ಬೇಕು, ಜಾಸ್ತಿ ಇಲ್ಲ, ಒಂದು 1/4 ಟೀ ಸ್ಪೂನ್ ಅಷ್ಟೇ. ಇದನ್ನು ವಾಪಸ್ ಮಿಕ್ಸಿಂಗ್ ಸ್ವಲ್ಪ ಹೆಚ್ಚಿನ ಹೊಟ್ಟೆ ಭಾಗಕ್ಕೆ ನಾವು ಮಸಾಲೆ ಹಾಕಬಾರ್ದು. ಯಾಕಂತ ಹೇಳಿದ್ರೆ ಒಳಗಿನ ಪೋರ್ಷನ್ ಬೇಯಲ್ಲ, ಮಸಾಲೆ ಪೇಸ್ಟ್ ಹಂಗಿರುತ್ತೆ. ನಾವು ಒಂದು ಮಸಾಲೆ ಹಾಕಿರೋದು ಫಿಶ್ಗೆ ಬರುತ್ತೆ. ಈಗ ಲೈಟ್ ಈ ಸೆಂಟರ್ ಗ್ಯಾಪ್ ಕೊಟ್ಟಿಲ್ಲ, ಆಯ್ತಾ, ಗ್ಯಾಪ್ ಎಲ್ಲ ಮಸಾಲೆ ಹಾಕ್ಬಿಟ್ಟು ಹಿಂಗೆ ಲೇಪನ ಮಾಡ್ಬಿಟ್ಟು ಹಿಂಗೆ ಪಟಾಕ ತಿರ್ಸ್ಬಿಟ್ಟು ಹಿಂಗೆ ಪುನಃ ಮಸಾಲೆ ಹಾಕ್ಬಿಟ್ಟು ಹಿಂಗೆ ಲೇಪನ ಹಾಕ್ಬಿಟ್ಟು ವಾಪಸ್ಸು ನೋಡಿ ಎಷ್ಟು ಇಟ್ಕೊಬಿಡ್ತೀವಿ. ನಾವು ಜಾಸ್ತಿ ವಾಟ್ ಹಾಕ್ಬೋದು ಗೊತ್ತಾ, ಹಿಂಗೆ ಮಸಾಲೆ ನೆನ್ಕೊಳ್ಳೋದು. ಆಯ್ತಾ, ನೋಡಿ ನನ್ನ ಹಾಕಿದ್ದೀನಿ. ಯಾಕಂದ್ರೆ ನಮ್ಮ ಹುಡುಗಿಗೆ ಮಸಾಲೆ ತುಂಬಾ ಇಷ್ಟ, ಜಾಸ್ತಿ ತಲೆಗಿರಪ್ಪ. ಹೀಗೆ ಒಂದು 3 ಪ್ಯಾಕೆಟ್ ಹಾಕಿದೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಬೇಕು, ಇದನ್ನು ಇಡಬೇಕು, ಸ್ವಲ್ಪ ಲೋ ಫ್ಲೇಮ್ ಇಡಬೇಕು. ತುಂಬಾ ಹೀಟ್ ಆಯ್ತು ತವಾ, ಎಲ್ಲ ಮಿಕ್ಸ್ ಮಾಡಿದೀನಿ. ಆಯ್ತಾ, ಈಗ ನಮ್ಗೆ ಮೀನ್ ಬಿಡೋ ಸಮಯ. ಬಂಗಾರ ದೊಡ್ಡದಿದೆ, ತಾವದಿಂದ ಹೊರಗೆ ಬರುತ್ತಾ ಅಂತ ನೋಡ್ಬೇಕು. ಈಗ ಸ್ವಲ್ಪ ಮಸಾಲ ಮಸಾಲಾನ ಕೆಳಗೆ ಮಸಾಲ ನೀಟಾಗಿ ಅಪ್ಲೈ ಮಾಡಬೇಕು ಈ ತರ. ಆಯ್ತಾ, ನಾವು ಲೋ ಫ್ಲೇಮ್ ಮಾಡಬೇಕು. ಯಾಕಂದ್ರೆ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತಂದ್ರೆ ಏನಾಗಲ್ಲ, ಬಂಗಾಳ ಸುಟ್ಟೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಬಿಟ್ರೆ ಫಿಶ್ ನೀಟಾಗಿ ಬೇಯುತ್ತೆ. ಯಾಕಂದ್ರೆ ತುಂಬಾ ದಪ್ಪ ಬಂಗಾಳ ಇದು, ನಾವು ನೀಟಾಗಿ ಆರಾಮಾಗಿ ಮಾಡಬೇಕಾಗುತ್ತೆ. ಆಯ್ತು, ಈಗ 2ನೇ ಸೈಡ್ಗೆ ಪಲ್ಟಿ ಮಾಡಬೇಕು ನೋಡಿ. ಹಿಂಗೆ ರೋಸ್ಟ್ ಆಗಿದೆ ನೋಡಿ ಬಂಗಾಳ. ಆಯ್ತು, ಆಲ್ಮೋಸ್ಟ್ ಫ್ರೈ ಆಯ್ತು ಅಂತ ಪ್ರೆಸ್ ಮಾಡಬೇಕು ನೀಟಾಗಿ. ಯಾಕಂತ ಹೇಳಿದ್ರೆ ಈಗ ನಾವು ವಾಪಸ್ ಇನ್ನೊಂದು ನೋಡಿ ಹಿಂಗೆ ಬನ್ನಿ ನೋಡಿ. ಫಿಶ್ ಸಕ್ಕತ್ತಾಗಿದೆ, ಕಲರ್ ಮಾತ್ರ ಒಳ್ಳೆ ರೋಸ್ಟ್ ಆಗಿದೆ. ಮೀನು ಮಾತ್ರ ಇವತ್ತು ತಿಂತಾ ಇರೋದೇ ಬಾರಿ.
ಬೆಂದಿಲ್ಲ. ಆಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಹಿಂಗ್ ಇಟ್ಕೋಬೇಕು, ಹಿಂಗೆ ಸ್ಟ್ರೇಟ್ ಮಾಡ್ಬೇಕು ಫಿಶ್ನ. ಬಿದ್ದೋಗ್ಬಿಡುದು ನೋಡಿ. ಸ್ವಲ್ಪ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಈ ಸೆಂಟರ್ ಪಾರ್ಟ್ ಅಲ್ಲಿ ಫಿಶ್ ಕ್ಲೀನ್ ಆಗಿ ಬೇಯ್ಬೇಕಂತ ಹೇಳಿದ್ರೆ ನಾವ್ ಹಿಂಗ್ ಇಟ್ಕೋಬೇಕು. ಎಷ್ಟು ಜಾಸ್ತಿ ಇಲ್ಲ, ಒಂದ್ 30 ಸೆಕೆಂಡ್ಸ್ 40 ಸೆಕೆಂಡ್ಸ್. ನಾವು ಫಿಶ್ ನ ಕಡ್ಡಿ ನೋಡ್ಬೋದು, ಬೆಂದಿದೆ, ನೀಟಾಗಿ ಬೆಂದಿದೆ ಫಿಶ್, ನೀಟಾಗಿ ಬೆಂದಿದೆ. ಆಯ್ತು, ಈಗ ತವದಿಂದ ತೆಗೆಯೋ ಸಮಯ. ನೀಟಾಗಿ ಬೆಂದಿದೆ. ಲೆಮನ್ ಇದ್ರೆ ಒಳ್ಳೆ ಇತ್ತು. ಲೆಮನ್ ಇದೆಯಾ? ಲೆಮನಿನ ಅಭಾವ ಇದೆ ನೋಡಿ. ಫಿಶ್ ಮಾತ್ರ ಸಕ್ಕತ್ತಾಗಿದೆ. ಸೂಪರ್ ಆಗಿದಲ್ಲ ಮೀಟು ನೋಡಿ. ಫ್ರೆಶ್ನೆಸ್ ಅಂದ್ರೆ ಈ ತರ ಇರ್ಬೇಕು ಮೀನು. ಮಾಂಸ ನೋಡಿ ಹೆಂಗಿದೆ, ವೈಟ್ ವೈಟ್ ಆಗಿ. ಆಸಮ್. ಫಸ್ಟ್ ಟೈಮ್ ನಾನ್ ಮಾಡಿದ ಅಡಿಗೆ ನನಗೆ ಇಷ್ಟ ಆಗಿದ್ದು. ಓಹ್